ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ರಂಗೇರ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರ ಪುತ್ರನೇ ಈ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿರುವಂಥದ್ದು. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತಿನ ರ್ಯಾಲಿನ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆ? ಚುನಾವಣೆಯ ಯಾವ ರೀತಿಯಾಗಿ ಗೆಲ್ಲಬಹುದು ಅಂತ ಅನಿಸ್ತಾ ಇದೆ? ಈಗ ತಾನೇ ನಾನು ನಿಮಗೆ ಅಡ್ರೆಸ್ ಮಾಡಿ ಹೇಳಿದೆ, ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಇಡೀ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಎಲ್ಲ ಮತ ಬಾಂಧವರು ಸೇರಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದ್ದಾರೆ. ಶಾಮನೂರು ಕುಟುಂಬದ ಹಿತೈಷಿಗಳಿದ್ದಾರೆ. ಅದರ ಜೊತೆಗೆ ಕೇವಲ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಕಾರ್ಯಕರ್ತರಲ್ಲ, ಇಡೀ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಸೇರಿದ್ದಾರೆ. ಸೊ ಒಟ್ಟಾರೆ ಈಗ ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದ ಒಂದು ಸ್ಟ್ರೆಂತ್ ಇಲ್ಲಿ ಒಗ್ಗೂಡಿದೆ. ಇವತ್ತಿನ ಚುನಾವಣೆ ಈಗಾಗಲೇ ಸಮರ್ಥ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರು ಕೂಡ ಬಂದಿದ್ದರು. ಸೊ ಈಗ ನೆಕ್ಸ್ಟ್ ಇನ್ನು 15 ದಿನ ನಾವೆಲ್ಲರೂ ಮನೆಗೆ ಹೋಗಿ ನಮ್ಮ ಮತ ಬಾಂಧವರ ಆಶೀರ್ವಾದವನ್ನು ಬೇಡ್ತಾ ಇದ್ದೀವಿ. ಯಾವ ರೀತಿ ಅಪ್ಪಾಜಿಯವ್ರನ್ನ ಗೆಲ್ಲಿಸಿದ್ದಾರೆ, ಅದೇ ರೀತಿ ಸಮರ್ಥ ಶಾಮನೂರು ಯುವ ನಾಯಕರು, ಅವ್ರನ್ನೂ ಕೂಡ ನೀವು ಮುಂದೆ ತಂದರೆ ಯುವಕರದ ಅವ್ರದೇ ಒಂದು ದೃಷ್ಟಿಕೋನ ಇರುತ್ತೆ. ಪ್ರತಿಷ್ಠೆಯ ಕಣ ಈ ಒಂದು ಕ್ಷೇತ್ರದಲ್ಲಿ ನೀವು ಟಿಕೆಟನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ರಿ. ಯಾಕಂದರೆ ಮುಸ್ಲಿಮರು ಕೂಡ ಟಿಕೆಟನ್ನು ಕೇಳ್ತಾ ಇದ್ರು. ಆ ಎಲ್ಲ ಜಿದ್ದಿನ ನಡುವೆ ಈಗ ತಮ್ಮ ಪುತ್ರನಿಗೆ ಟಿಕೆಟ್ ಸಿಕ್ಕಿದೆ. ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ತಂತ್ರಗಾರಿಕೆಗಳನ್ನು ಮಾಡ್ಕೊಂಡಿದ್ದೀರಿ ಅಂತ? ತಂತ್ರಗಾರಿಕೆ ಏನೂ ಇಲ್ಲ, ಯಾಕಂದರೆ ಇವರೆಲ್ಲ ನಮ್ಮ ಕುಟುಂಬದ ಸದಸ್ಯರೇ. ಇನ್ನೇನು ಅಪ್ಪಾಜಿಯವ್ರಿಗೆ ಸಿಕ್ಕಿರೋಂತಹ ಲೀಡ್ನ ನಾವು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರು ಮನಸ್ತಾಪ ಆಗಿದೆ, ಚುನಾವಣೆಯ ಬಿ ಫಾರ್ಮ್ ಸಿಗೋ ತನಕ ಅಷ್ಟೇ. ಅದು ಒಮ್ಮೆ ಘೋಷಣೆ ಆದಮೇಲೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೀವಿ. ಬಂಡಾಯವಾಗಿಯೂ ಕೂಡ ಸ್ಪರ್ಧೆನ ಮಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು, ಸಾದಿಕ್ ಪೈಲ್ವಾನ್. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳಾಗತ್ತೆ ಅಂತ ಮುಂದಿನ ದಿನಗಳಲ್ಲಿ? ಅದನ್ನು ಕಾಂಗ್ರೆಸ್ ಬಳಗದವರು, ಇಲ್ಲಿರುವಂತಹ ಲೀಡರ್ಸ್ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಅಪ್ಪಾಜಿಯವರು ಯಾವ ರೀತಿಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಈಗ ತಾನೇ ಇಲ್ಲಿ ಮಳಿಗೆಗಳು ನೋಡ್ತಾ ಇದ್ದೀರಾ, ಇದೆಲ್ಲದನ್ನು ಸಾರ್ವಜನಿಕರಿಗೆ ಮಳಿಗೆಗಳನ್ನು ಅಪ್ಪಾಜಿಯವರು ಕಟ್ಸ್ಕೊಟ್ಟಿದ್ದಾರೆ. ನೀವು ಬರ್ತಾ ಇರೋ ರೋಡ್ನಲ್ಲಿ ನಿಮ್ಮ ಟಿವಿ, ನಿಮ್ಮ ಕ್ಯಾಮ್ರಾಗೂ ಎಲ್ಲೂ ಡಿಸ್ಟರ್ಬೆನ್ಸ್ ಆಗಿಲ್ಲ ಅಂತ ಸಿಮೆಂಟ್ ರಸ್ತೆಗಳು ದಕ್ಷಿಣ ಭಾಗದಲ್ಲಿವೆ. ಎಲ್ಲೂ ಕೂಡ ನಾವು ರೋಡಿಗೆ ಇನ್ವೆಸ್ಟ್ ಮಾಡೋದು ಬೇಕಾಗೇ ಇಲ್ಲ. ಶಾಲೆಗಳಿದ್ದಾವೆ, ಆಸ್ಪತ್ರೆ ದಕ್ಷಿಣದಲ್ಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ. ಇನ್ನು ನಾವೇನು ಯಾರ್ಯಾರ ಮನಸ್ತಾಪ ಆಗಿದೆ, ಪ್ರತಿಯೊಬ್ಬ ಪ್ರತಿಯೊಬ್ಬ ಜಾತಿ ಆಯಿತು, ಸಮಾಜದವ್ರನ್ನೆಲ್ಲ ಸೇರಿಸ್ಕೊಂಡು ಒಟ್ಟಾರೆ ಒಂದು ಚುನಾವಣೆ ಮಾಡ್ತೀವಿ. ಅಭ್ಯರ್ಥಿ ಆಗಿರುವಂಥ ಸಮರ್ಥ ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ರಿ. ಇಲ್ಲಿ ಇವತ್ತು ಸಿಕ್ಕಿರ್ತಕ್ಕಂಥ ಜನಬೆಂಬಲ ಏನು ಅನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ಭಾಳ ಖುಷಿ ಸರ್. ನೀವು ಕ್ಯಾಮ್ರಾ ನಮ್ಮನ್ನು ಅಷ್ಟೇ ನೋಡೋ ಬದಲಿ ನಮ್ಮ ಸುತ್ತಲೂ ನೋಡ್ರಿ, ಊರು ತುಂಬ ನೋಡ್ರಿ. ಎಲ್ಲರೂ ಒಂದು ಹಬ್ಬ ಮಾಡಿಟ್ಟಾರೆ ಸರ್. ಜನರಿಗೆ ಯಾವ ಒಂದು ಅಂದರೆ ಅವ್ರಿಗೆ ಇದನ್ನು ಕೊಟ್ಟು ನೀವು ಆಶ್ವಾಸನೆಯನ್ನು ಕೊಟ್ಟು ಮತ ಕೇಳ್ತೀರಿ? ಈಗ ನಮ್ಮ ಆಶ್ವಾಸನೆ ಕೊಡೋದು ನಮ್ದು ಶಕ್ತಿ ಕವಚ ಏನೈತಲ್ರ ಸರ್, ಅದು ನಮ್ದು 5 ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರ ಮಾಡಿರೋ 5 ಗ್ಯಾರಂಟಿ ಯೋಜನೆಗಳು, ಅದು ನಮ್ಮನ್ನು ಕಾಪಾಡುತ್ತೆ ಅಂತ ನಾನು ನಂಬ್ತೀನಿ ರೀ ಸರ್. ಅದು ಕೆಲಸನೂ ನಾವು ತೋರಿಸಿವಿ. ಆಮೇಲೆ ಅಪ್ಪಾಜಿ ಶಾಮನೂರು ಶಿವಶಂಕರಪ್ಪರು ಮಾಡಿರೋ ಉದ್ಯೋಗ ಅದನ್ನು ನೋಡಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಾರೆ ಸರ್. ಆರಂಭದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಈಗ ಅಂತಿಮವಾಗಿ ಕಾಂಗ್ರೆಸ್ ನಿಮಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ, ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದಿರಿ. ಎಲ್ಲರನ್ನ ಯಾವ ರೀತಿಯಾಗಿ ವಿಶ್ವಾಸ ತೆಗೆದುಕೊಂಡು ಹೋಗ್ತೀರಿ? ಹ್ಞೂ ರೀ, ಎಲ್ಲರೂ ನಮ್ಮವರೇ ಸರ್, ಎಲ್ಲರೂ ನಮ್ಮ ಮನೆಯವರೇ ಸರ್, ಎಲ್ಲರ ಮಗ ನಾನು, ಎಲ್ಲರೂ ವಿಶ್ವಾಸಕ್ಕೆ ಅಲ್ಲಿ ಬರ್ತಿದ್ದಾರೆ ಸರ್. BJP ಹೇಳ್ತಾ ಇದ್ದಾರೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ನ ಗೆಲುವನ್ನು ನಾವು ಅಂತ್ಯ ಮಾಡ್ತೇವೆ, ಈ ಬಾರಿ BJP ಗೆದ್ದೇ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್, ನೀವು ಟ್ರ್ಯಾಕ್ ರೆಕಾರ್ಡ್ ನೋಡಿರಿ ಸರ್, ಪ್ರತಿ ಎಲೆಕ್ಷನ್ ಅದೇ ಹೇಳೋದು ಸರ್. ಏನಾಯ್ತು ರೀ ಸರ್? ಆದ್ರೂ ಈ ಮಾತು ಅವ್ರು ಹೇಳ್ತಿರೋದು ನೀವು ನಂಬ್ತೀರಾ? ಅದಕ್ಕೆ ಬೆಲೆ ಕೊಡ್ತೀರಾ ಸರ್? ಎವಿಡೆನ್ಸ್ ಏನು ರೀ ಸರ್? ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡೋಕ್ಕಿಂತ ಮೊದಲೇ ನೀವು ಪ್ರಚಾರಗಳನ್ನ ಮಾಡ್ತಿದ್ದೀರಿ. ಆ ಸಂದರ್ಭದಲ್ಲಿ ಜನ ಏನು ಹೇಳ್ತಾ ಇದ್ರು? ಜನ ತಮಗೆ ಯಾವ ರೀತಿಯಾಗಿ ಬೆಂಬಲ ಕೊಡ್ತಾ ಇದ್ರು? ಭಾಳ ಚೆನ್ನಾಗೇ ಬೆಂಬಲ ಸರ್. ಸಾರಿ. ಆಮೇಲೆ ಹೆಂಗಂದ್ರೆ ಸರ್, ಜನನು ನಾವು ಮನೆ ಹೋಗ್ತೀವಲ್ರಿ ಸರ್, ಅವ್ರದ್ದು ಅದೇ ಬೇಡಿಕೆ. ಮೇನ್ ಬೇಕಿರೋ ವ್ಯಕ್ತಿ ಯಾರು, ಎಲ್ಲರನ್ನ ಸ್ಪಂದಿಸ್ತಾರೆ. ಆಮೇಲೆ ಶಾಮನೂರವ್ರಂದರೆ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿ ಎಲ್ಲರನ್ನ ಸ್ಪಂದಿಸೋರು. ಈಗ ನೀವು ನೋಡ್ರಿ, ಬೇರೆ ಪಕ್ಷನವರು ಒಂದೊಂದು ಕಡೆ ಹೋಗ್ತಾರೆ, ಒಂದೊಂದು ವಾರ್ಡಿಗೆ ಖಾಲಿ ಇಡಲ್ಲ. ನಾವಂದರೆ ಪ್ರತಿಯೊಂದು ವಾರ್ಡಿಗೆ ಹೋಗ್ತೀವಿ, ಪ್ರತಿಯೊಂದು ಮನೆಗೆ ಹೋಗ್ತೀವಿ ರೀ ಸರ್. ಅಂಥವ್ರೇ ಒಬ್ಬರು MLA ಬೇಕು ಎಲ್ಲರಿಗೂ ಸರ್. ಪ್ರತಿಷ್ಠೆಯ ಕಣದಲ್ಲಿ ಗೆದ್ದು ಸಮರ್ಥ ಅನ್ನೋದನ್ನ ಸಾಬೀತು ಮಾಡ್ತೀರಾ? ಆ ಒಂದು ವಿಶ್ವಾಸ ಇದೆಯಾ? ಹ್ಞೂ ರೀ ಸರ್, ನನ್ನ ಜೊತೆ ಇವರೆಲ್ಲರೂ ಸಾಬೀತು ಮಾಡ್ತಾರೆ ಸರ್. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಹಾಗೂ ಅವರ
ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂತ ಮಾತು, ಇಬ್ಬರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು, ಕಾಂಗ್ರೆಸ್ ಈ ಬಾರಿ ಗೆಲ್ಲತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ಅಡ್ಮಿನ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.